ತಗೊಳ್ಳಿ, ಮೊದಲು ಕಾಫಿ ಕುಡೀರಿ. ಏನಿದು ಸಿಹಿನೇ ಇಲ್ಲ? ಸಿಹಿ ಇಲ್ವಾ? ನಾನೇನು ಶುಗರ್ ಪೇಷಂಟ್, ಎಷ್ಟು ಕಹಿ ಕಹಿಯಾಗಿ ಕುಡಿಯಕ್ಕೆ? ಅಲ್ಲ, ನೀವು ಶುಗರ್ ಮುಟ್ಟಲ್ಲ ಅಲ್ವಾ? ಯಾವಾಗಲೂ ಆರ್ಗ್ಯಾನಿಕ್ ಬೆಲ್ಲ ತಾನೇ ಆಗ್ತದಿತ್ತು. ಅದನ್ನೇ ಹಾಕಿ ಮಾಡಿರೋದು. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನ ಈಗ? ಚೂರು ಸಿಹಿನೇ ಇಲ್ಲ ರೀ. ಹೌದಾ? ಬೇಕಾದ್ರೆ ನೀವೇ ಕುಡಿದು ನೋಡಿ. ಚೂರು ಸಿಹಿ ಇಲ್ಲ ನೋಡಿ. ಚಿರಾಗ್, ಸಿಹಿ ಇಲ್ಲ, ಆದ್ರೆ ಬೆಲ್ಲದ ರುಚಿ ಬರ್ತಿದೆ ತಾನೆ? ಹೌದಾ? ಬರ್ಲೇ ಇಲ್ಲ. ಈಗ ಸರಿ. ಓ, ಹಳೆ ಗಂಡ ಹೆಂಡತಿ ಸೀನ್ನ ರೀಕ್ರಿಯೇಟ್ ಮಾಡ್ತಿದ್ದೀರಾ? ಸಮ್ಟೈಮ್ಸ್ ಓಲ್ಡ್ ಈಸ್ ಗೋಲ್ಡ್ ಆ್ಯಂಡ್ ಬೋಲ್ಡ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡಿ. ಕೆಲವೊಂದು ಸೀನ್ಗಳಿಗೆ ರೀಪ್ಲೇಸ್ಮೆಂಟ್ ಅನ್ನೋದೇ ಇರಲ್ಲ. ಕಾಫಿ ಅಂತೂ ಅದ್ಭುತವಾಗಿದೆ. ಆದಷ್ಟು ಬೇಗ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ಬಡಪಾಯಿ ಗಂಡನ ಮೇಲೆ ಕರುಣೆ ತೋರ್ಸಂಗಾಗಲಿ. ಬೈ ದ ವೇ, ಗಣಿ ಸುಬ್ಬು ಊರಿಗೆ ರೀಚ್ ಆದ್ರಂತೆ. ವಾ, ಬಲೆ ಕಿಲಾಡಿದಾರ್ರಿ ಅವರು. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಮೋಸ್ಟ್ಲಿ ದಿಶಾ ಅನ್ನೋ ಹೆಸರು ಅವ್ರಿಗೆ ಒಳ್ಳೆ ದೆಸೆ ಬಂದಿದೆ ಅನ್ಸುತ್ತೆ. ಸುದ್ದಿ ಬಳಸಿ ಮಾತಾಡೋದು ಬದಲು ನೇರವಾಗಿ ವಿಷಯ ಹೇಳಿ ಚಿರಾಗ್. ನೇರವಾಗಿ ಹೇಳ್ತೀನಿ ಕೇಳಿ. ಅವ್ರು ಬೆಂಗಳೂರಿಗೆ ಬರ್ಬೇಕಾದ್ರೆ ನನಗೆ ಹೇಳಿದ್ರು, ಊರಿಗೆ ಹೋದ್ಮೇಲೆ ನಿಮ್ಗೆ ಹೇಳಿದಾರೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತಾರೆ. ಆ ಕ್ಯಾಟಗರಿಗೆ ನೀವು ಸೇರ್ತೀರಾ? ಏನ್ರಿ ಹಿಂಗನ್ಬಿಟ್ರಿ? ಯಾಕ್ರಿ? ಅಲ್ಲ, ನಿಮ್ಮನ್ನ ಭಾವ ಅಂತ ಪ್ರೀತಿ ಮಾಡೋ ಗಣಿ ಸುಬ್ಬು ಮೇಲೆ ಅನುಮಾನ ಪಡ್ತಿದ್ದೀರಾ ಅಲ್ವಾ? ಅದಕ್ಕೆ ಹೇಳ್ತಿರೋದು. ಅವರು ಊರಿಗೆ ಸೇರಿದನ್ನ ನಿಮಗೆ ಮೆಸೇಜ್ ಮಾಡಿದಾರಂತೆ. ಓ, ಸೊ ದಿಸ್ ಈಸ್ ದ ಟ್ರೂತ್. ನಾನು ಬೆಳಗ್ಗೆಯಿಂದ ಫೋನ್ ಚೆಕ್ ಮಾಡಿಲ್ಲ, ಅದಕ್ಕೆ ಪಾಪ ನಿಮಗೆ ಹೇಳಿದ್ದಾರೆ. ಪಾಪ, ಎಂಥ ಒಳ್ಳೆ ಹುಡುಗರು, ಅಂಥವ್ರ ಮೇಲೆ ಅನುಮಾನ ಪಟ್ಬಿಟ್ನಲ್ಲ. ಹಾಗೆ ನನ್ನ ಮೇಲೂ ನಿಮ್ಗೆ ಯಾವಾಗಲೂ ಅನುಮಾನ ಅಲ್ವಾ? ಹಂಗೇನಿಲ್ವಲ್ಲ. ಬರೀ ಸುಳ್ಳು ಹೇಳ್ತೀರಾ. ಬೇಗ ಕಾಫಿ ಕುಡ್ದು ಸ್ನಾನ ಮಾಡಿ. ದಿಶಾ, ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಚಿರಾಗ್, ಇತ್ತೀಚೆಗೆ ದಿನ ಸರ್ಪ್ರೈಸ್ ಕೊಡ್ತಿದ್ದೀರಾ? ಎಲ್ಲ ನಿಮ್ಮ ಖುಷಿಗೋಸ್ಕರ. ಸರಿ, ನೋಡ್ತೀನಿ. ಹೋಗಿ ಹೋಗಿ ಎಷ್ಟಂತ ಓಡ್ತೀರ? ಕೊನೆಗೆ ಸಿಕ್ಕೇ ಸಿಗ್ತೀರ. ನಿಮ್ಮನ್ನ ನಮ್ಮೂರಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ. ಇಷ್ಟು ಬೇಗ ನಿನ್ನ ಕಳ್ಕೊತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ನಿನ್ನ ಮಗು ಬರ್ತ್ ಸರ್ಟಿಫಿಕೇಟ್ ಇಟ್ಕೋಬೇಕಾಗಿದ್ದ ಕೈಲಿ ನಿನ್ನ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ. ಈ ವಿಷಯ ಅಪ್ಪಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ, ಎಷ್ಟು ನೋವು ಅನುಭವಿಸ್ತಾರೋ. ಇಲ್ಲ, ಸದ್ಯ ಕಣ್ಣನ ಬಗ್ಗೆ ಯಾರಿಗೂ ಹೇಳ್ದಿರೋದೇ ಒಳ್ಳೇದು. ಯಾಕೆ ಹೀಗೆ ಮಾಡ್ದೆ? ಏನಾಯ್ತದ್ಗೆ? ಯಾಕೆ ಬಿದ್ರಿ? ತುಂಬಾ ನೋವಾಗ್ತದೆ, ನನ್ನ ಕೈಲಿ ಆಗ್ತಿಲ್ಲ. ಪ್ಲೀಸ್ ನನ್ನ ಮಾತನ್ನ ನಂಬಿ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅವರೇ ನನ್ನ ಕೈ ಹಿಡಿದು ಅವರಾಗಿ ಬಿದ್ದು ನನ್ನ ಮೇಲೆ ಆರೋಪ. ಚಿರಾಗ್, ನಾನು ನಿಜ ಹೇಳ್ತಿದ್ದೀನಿ. ಸೌಂದರ್ಯಗೆ ಯಾವುದೇ ಕಾರಣಕ್ಕೂ ಮಕ್ಕಳೇ ಆಗಲ್ಲ. ಅದಕ್ಕೆ ಮಗು ಕಳ್ಕೊಳ್ಳೋಕೆ ದಿಶಾನೇ ಕಾರಣ ಅಂತ ಹೇಳಿದ್ರು. ಅವತ್ತು ಅವ್ರು ಬಿದ್ದಿದ್ದು ದಿಶಾಯಿಂದಾನೆ ಅಂತ ಹೇಳಿದ್ರು. ಆದರೆ ದಿಶಾ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಅವ್ರು ಎಷ್ಟು ಹೇಳಿದ್ರು ನಾನು ಅದನ್ನು ನಂಬಲಿಲ್ಲ. ಅಷ್ಟಕ್ಕೂ ದಿಶಾ, ದೀಪ ಅವರು ಯಾಕಂತ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೇನೆ ಸುಳ್ಳು ಹೇಳ್ತಿದ್ರ? ಲಾಸ್ಟ್ ವೀಕು ನಿಮ್ಮ ಅಣ್ಣ ಹೋಗಿದ್ದು ಗುಡ್ಡದ ಲೊಕೇಶನ್ ಹತ್ರನೇ ನಿಮ್ಮ ಅದಕ್ಕೆ ಫೋನ್ ಲೊಕೇಶನ್ ಸಿಕ್ಕಿದೆ. ಹೇಳಿಯಪ್ಪ, ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೆದಿತ್ತಾ? ಯಾರು ಸುಳ್ಳು, ಯಾರು ನಿಜ, ಯಾರು ಸರಿ, ಯಾರು ತಪ್ಪು, ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲವಲ್ಲ. ಹೆಂಗೆ ಕಣ್ಣಿಟ್ಕೊಳ್ಳೋದು?
ಸಂಜನಾ, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ನಿನಗೆ ಕಾಫಿ ಕೊಡೋಣ ಅಂತ ಬಂದೆ. ತಗೊಳಮ್ಮ. ಬೇಡ ಅತ್ತೆ, ನಾನು ಮನೆ ಒಳಗೆ ಬರೋವರೆಗೂ ಏನೂ ಕುಡಿಯಲ್ಲ, ತಿನ್ನಲ್ಲ. ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದು ಹಠದ ಪ್ರಶ್ನೆ ಅಲ್ಲ ಅತ್ತೆ, ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ನಿನ್ನ ಮಹಾರಾಣಿ ಥರ ಐತೆ, ಆದರೆ ಇಲ್ಲಿಗೆ ಬಂದು ಇಂಥ ಪರಿಸ್ಥಿತಿ ಮಾಡ್ಕೊಂಡಿದ್ಯಲ್ಲ, ನೋಡೋಕೆ ತುಂಬ ಹಿಂಸೆ ಆಗ್ತಿದೆ ಕಣಮ್ಮ. ಅಂದರೆ ನಾನು ಇಲ್ಲಿರೋದು ಬೇಡ, ಇಲ್ಲಿಂದ ನಿನ್ನ ಮನೆಗೆ ವಾಪಸ್ ಹೋಗು ಅಂತ ಹೇಳ್ತಿದ್ದೀರಾ ಅತ್ತೆ? ಇಲ್ಲಮ್ಮ, ನಾನು ಯಾವತ್ತೂ ನಿನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳಲ್ಲ. ಆದರೆ ನಿಮ್ಮ ಮಾವನೇ ನಿನ್ನನ್ನು ಹೊರಗಾಕಿರೋದ್ರಿಂದ ನೀನು ಇಲ್ಲಿರೋದಕ್ಕಿಂತ ನಿಮ್ಮ ಮನೆಗೆ ಹೋಗೋದೇ ಒಳ್ಳೇದು ಅನ್ನಿಸ್ತಿದೆ. ಎಲ್ಲರ ದೃಷ್ಟಿನಲ್ಲೂ ನರಸಿಂಹನಿಗೆ ನಿನ್ನಿಂದ ಮೋಸ ಆಗಿದೆ ಅಂತ ಕೋಪ ಇದೆ. ನಿಮ್ಮ ಮಾವ ಅಂತೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಅವ್ರ ಕೋಪ ತಣ್ಣಗಾಗಲ್ಲ. ಗೊತ್ತಿದೆ ಅತ್ತೆ, ಆದರೆ ನನ್ಗೆ ಯಾವ ತಪ್ಪು ಮಾಡ್ದಿರೋಳು ಮನೆಗೆ ಯಾಕೆ ವಾಪಸ್ ಹೋಗಲಿ? ಕಷ್ಟನೋ ಸುಖನೋ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದರೆ ಅದೇ ಅವಳಿಗೆ ಶಾಶ್ವತ ನೆಲೆ ಆಗುತ್ತಲ್ವಾ? ಒಂದು ವೇಳೆ ನಿಮ್ಮ ಮಾವ ನಿನ್ನನ್ನು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತೀಯಮ್ಮ? ಅತ್ತೆ, ಸತ್ಯಕ್ಕೆ ಸೋಲಿರ್ಬೋದು, ಆದರೆ ಸಾವಿಲ್ಲ. ಇವತ್ತಲ್ಲ ನಾಳೆ ನಾನು ಮಾಡಿರೋದು ತಪ್ಪೇ ಅಲ್ಲ ಅನ್ನೋ ಸತ್ಯ ಮಾವಂಗೆ ಗೊತ್ತಾಗಿ ಅವರೇ ನನ್ನನ್ನು ಮನೆ ತುಂಬಿಸ್ಕೊಳ್ತಾರೆ. ನೋಡ್ತೀರಿ, ಅಲ್ಲಿವರೆಗೂ ನಾನಂತೂ ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ಮಗನಿಂದನೋ ಅಥವಾ ನಿನ್ನಿಂದನೋ ಏನೋ ತಪ್ಪಾಗಿ ಹೋಗಿದೆ. ಆದರೆ ನರಸಿಂಹ ಫೇಲ್ ಆಗಿರೋದನ್ನ ನೀನಾದರೂ ಮುಚ್ಚಿಡದೆ ನಿಮ್ಮ ಮಾವನ ಹತ್ರ ಹೇಳ್ಕೊಬೋದಿತ್ತು ತಾನೆ. ನಿಮ್ಮ ಮಾವನಿಗೆ ನಿನ್ನ ಮೇಲೆ ಕೋಪಕ್ಕಿಂತ ಈ ವಿಷಯನ ಹೇಳ್ದೆ ಮುಚ್ಚಿಟ್ರಲ್ಲ ಅಂತ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ ನೋವೇ ಕಾಡ್ತಿದೆ ಕಣಮ್ಮ. ಅದಕ್ಕೆ ನರಸಿಂಹನ ಹತ್ರನೂ ಮಾತಾಡ್ತಿಲ್ಲ ಅವರು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಿಮ್ಮ ಮಾವ ನಿನ್ನನ್ನು ಕ್ಷಮಿಸ್ತಾರೆ ಅಂತ ನಿನ್ಗನ್ಸುತ್ತಾ? ಮಾವ ನನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ ಅತ್ತೆ.